ಚಕ್ರಿ, ವಾಟ್ ಹ್ಯಾಪನ್? ಟ್ರಾಕಿಂಗ್ ಮಿಸ್ ಆಯ್ತು ಸರ್. ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ವಾಟ್? ಮಿಸ್ ಆಯ್ತಂದ್ರೆ ಹೇಗೆ? ಸರಿಯಾಗಿ ನೋಡು, ಮತ್ತೆ ಚೆಕ್ ಮಾಡು. ಚೆಕ್ ಮಾಡಿ ಚಕ್ರಿ. ಚಕ್ರಿ, ಏನಾಯ್ತು? ಇಲ್ಲ ಸರ್, ನಮ್ಮ ಕಡೆಯಿಂದ ನಿಜವಾಗ್ಲೂ ಪ್ರಾಬ್ಲಮ್ ಇಲ್ಲ. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಇಲ್ಲ ಸಿಗ್ನಲ್ ಏನಾದರೂ ಮಿಸ್ ಆಗಿರಬೇಕು. ಓಹ್ ಶಿಟ್. ಇವಾಗ ಏನು ಮಾಡೋದು? ಇಲ್ಲಿವರೆಗೂ ಬಂದು ಮಿಸ್ ಆಗಿದೆ ಅಂದ್ರೆ ಕನ್ಫರ್ಮ್ ಆಗಿ ಹತ್ರದಲ್ಲೇ ಇದ್ದಾನೆ ಅನಿಸ್ತಾ ಇದೆ. ಬಾ ನೋಡೋಣ. ನೀನು ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದು ನಮ್ಮೆಲ್ರಿಗೂ ಗೊತ್ತಪ್ಪ. ಆ ವಿಷಯನೇ ಇವತ್ತು ಎಲ್ಲರ ಮುಂದೆನೂ ಪ್ರೂವ್ ಆಗುತ್ತೆ. ಹೌದು ರಾಹುಲ್ ಅವರೇ, ನಿಮ್ಗೇನೂ ಆಗಲ್ಲ. ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ. ರಾಹುಲ್, ಭಯ ಪಡುವಂತ ಅಗತ್ಯ ಏನಿಲ್ಲ. ನೀನು ಕ್ಷೇಮವಾಗಿ ಹೊರಗಡೆ ಬರ್ತೀಯ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ನಿಮ್ಮ ಮಾತಲ್ಲಿರೋ ಕಾನ್ಫಿಡೆನ್ಸ್ ನನಗೆ ನಂಬಿಕೆ ಮಾತ್ರ ಅಲ್ಲ ಮೇಡಮ್, ಧೈರ್ಯ ಕೂಡ ಕೊಡ್ತಾ ಇದೆ. ಯಾರು ನಂಬಿದ್ರು ನಂಬದೇ ಇದ್ರು ನೀವೊಬ್ರು ನಂಬಿದ್ರಲ್ಲ ಮೇಡಮ್, ನನಗಷ್ಟೇ ಸಾಕು. ಆ ಧೈರ್ಯನೇ ಇವತ್ತು ನಮ್ಮನ್ನ ಗೆಲ್ಸುತ್ತೆ. ನೀನೇನು ಯೋಚನೆ ಮಾಡಬೇಡ. ಸರ್ ನಡೀರಿ ಸರ್, ಟೈಮ್ ಆಗ್ತದೆ. ಬನ್ನಿ ಒಳಗೆ ಹೋಗೋಣ. ಆಡಿಯನ್ಸ್ ಆಗಿ ಲಾಬಿಯಲ್ಲಿ ಕೂತ್ಕೊಂಡು ನಿಮ್ಮ ಸೋಲನ್ನ ನೋಡ್ಬೇಕು ಅಂತ ಇದ್ರೆ ನನ್ನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ದೆ. ಪರವಾಗಿಲ್ಲ ಬಿಡು, ಎಲ್ಲಿಂದ ನೋಡಿದ್ರೆ ಏನೋ ನಿನ್ನ ದೊಡ್ಡ ದೊಡ್ಡ ಕಣ್ಣಲ್ಲಿ ಅಳು ಚೆನ್ನಾಗೆ ಕಾಣಿಸುತ್ತೆ. ಎದುರುಗಡೆ ಬಂದಾಗ ಪ್ರತಿ ಸಾರಿನೂ ಹೀಗೆ ಎಗರಾಡೋದು, ನಾನದರಲ್ಲಿ ಗೆದ್ದು ನಿಂತಾಗ ಈ ರೀತಿ ತಲೆ ತಗ್ಸೋದು, ಇದೆಲ್ಲ ನೀನ್ ಮರ್ತಿರ್ಬಹುದು, ಆದ್ರೆ ನಾನು ಮರೆಯೋದಿಲ್ಲ. ಈ ಸಾರಿ ನೀನು ಗೆಲ್ಲೋದು ಆಲ್ಮೋಸ್ಟ್ ಅಸಾಧ್ಯ. ಯಾಕೆಂದ್ರೆ ನನ್ನ ಹತ್ರ ಅಷ್ಟು ಪಕ್ಕಾ ಪ್ರೂಫ್ ಇದೆ.
ಅನ್ಯಾಯದ ಹುಲ್ಲಿನ ಕಟ್ ಎಷ್ಟಿದ್ರು ಬೆಂಕಿ ಅನ್ನೋ ಧರ್ಮ ಸಾಕಮ್ಮ ಬೂದಿ ಮಾಡೋದಕ್ಕೆ. ಇವತ್ ಹೊರಗಡೆ ಬರೋ ತೀರ್ಪು ನಿಮ್ಮಂತವ್ರನ್ನ ಬೂದಿ ಮಾಡ್ಬಿಡುತ್ತೆ, ನೋಡ್ತೀರಿ. ಬಂಡೆಕಲ್ಲಿನ ಮೇಲೆ ಮಳೆ, ಈ ಶ್ಯಾಮ್ಲಾಗೆ ಒಳ್ಳೆ ಮಾತು ಹೇಳೋದು ಎರಡು ಕೂಡ ಅನಾವಶ್ಯಕನಮ್ಮ. ಸಮಯನ ಹಾಳು ಮಾಡ್ಕೊಳ್ದೆ ಒಳಗಡೆ ಹೋಗಿ. ನಮ್ಮ ಹತ್ರ ಇರೋ ಆಧಾರಗಳು, ಲಾಜಿಕ್, ಲಾ ಪಾಯಿಂಟ್ಸ್ ಗೊತ್ತಿಲ್ಲದೆ ಕೊಬ್ಬಲ್ ಮೆರಿತಿದ್ದಾರೆ. ಹಿಯರಿಂಗ್ ಆಗೋ ತನಕ ಇರಿ. ಅವ್ರ ನಗು ಅಳು ಆಗತ್ತೆ, ಕೊಬ್ಬು ಕರ್ಗೋಗತ್ತೆ. ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಮೇಡಮ್, ಬಿಟ್ಬಿಡಿ. ಆಗ್ಬೇಕು, ಅದನ್ನ ನೋಡ್ಬೇಕು. ಲಾಯರ್ ಮೇಡಮ್, ಆ ಆಡಿಯೋ ಟೆಸ್ಟ್ ರಿಪೋರ್ಟ್ ಬಂತಾ? ಇಲ್ಲ ರೀ, ಅದಿನ್ನೂ ನನ್ನ ಕೈಗೆ ಬಂದಿಲ್ಲ. ಅಯ್ಯೋ, ಇನ್ನ ಬಂದಿಲ್ಲ ಅಂದ್ರೆ ಏನರ್ಥ? ಅದರಿಂದಾನೇ ಅಲ್ವಾ ಅಣ್ಣನ ಸೇವ್ ಮಾಡಕ್ಕೆ ಈಸಿ ಆಗೋದು. ನವ್ಯ, ಒಂದ್ಸರಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋ. ಓಕೆ ಮೇಡಮ್. ಏನಾಯ್ತು? ಫೋನ್ ಔಟ್ ಆಫ್ ರೀಚ್ ಅಲ್ಲಿದೆ ಮೇಡಮ್. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ನೀವು ಒಳಗಡೆ ಹೋಗಿ, ನಾನು ಇನ್ ಟೈಮಲ್ಲಿ ಅದನ್ನ ತಗೊಂಡ್ ಬರ್ತೀನಿ. ಹೌದು ಮೇಡಮ್, ನಾವು ಒಳಗಡೆ ಹೋಗೋಣ, ಬನ್ನಿ. ನೀವು ಹೋಗಿ ಮೇಡಮ್. ಹುಷಾರಮ್ಮ, ಬಾ ಒಳಗಡೆ ಹೋಗೋಣ. ಬೇಗ ಬಂದ್ಬಿಡಿ ನವ್ಯಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಎಲ್ಲ ಓಕೆನಾ? ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆಯಾ? ಎಲ್ಲ ಓಕೆ ಮೇಡಮ್, ಎಲ್ಲ ನಮಗೆ ಫೇವರ್ ಆಗೇ ಇದೆ. ಆದರೆ ಆ ಜಡ್ಜ್ ನಮಗೆ ಸ್ವಲ್ಪ ಸಮಸ್ಯೆ ಅನಿಸ್ಬಹುದು. ಜಡ್ಜ್ ಅಂದ್ರೆ ಹೊಸ್ದಾಗಿ ಬಂದಿದಾರಲ್ಲ ಅವರ? ಹೌದು ಮೇಡಮ್, ನಮ್ಮ ಕರ್ಮಕ್ಕೆ ಅವರು ಆ ವಾಗ್ದೇವಿಯವ್ರ ಸ್ಟೂಡೆಂಟೇ ಅಂತೆ. ಗುರುಗಳ ಹಾಗೆ ಶಿಷ್ಯಗೂ ಕೂಡ ನೀತಿ ನಿಜಾಯಿತಿ ಮೇಲೆ ಭಕ್ತಿ ಜಾಸ್ತಿ ಅಂತ ಕೇಳಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಬನ್ನಿ. ಕ್ವೆಶ್ಚನ್ ಪೇಪರ್ ಲೀಕಲ್ಲಿ ಮೇಡಮ್ ಹೆಸರು ಯಾಕಿದೆ? ವಿದ್ಯೆಯ ಸರಸ್ವತಿ ತಾಯಿ ಮೇಲೆ ಆಪಾದನೆ ಬಂದಿದ್ಯಾ? ನೀತಿಗೆ ನಿಜಾಯಿತಿಗೆ ಪ್ರತಿರೂಪವಾಗಿರೋ ನನ್ ದೇವತೆ ನ್ಯಾಯಕ್ಕೋಸ್ಕರ ಕೋರ್ಟ್ ಮೆಟ್ಲು ಹತ್ತಿದಾರಾ? ಯಾರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನೋ, ಯಾರ್ ಒಳ್ಳೇದಕ್ಕೆ ನಾನು ನ್ಯಾಯ ಹೇಳ್ತೀನಿನೋ ಅಂತ ಮೇಡಮ್ಗೆ ನಾನು ತೀರ್ಪು ಕೊಡೋದು, ನ್ಯಾಯ ಹೇಳೋದು ನಿಜವಾಗಿ ನನ್ನ ದುರದೃಷ್ಟ. ಮೇಡಮ್, ಹಿಯರಿಂಗ್ ಟೈಮ್ ಆಗಿದೆ ಮೇಡಮ್. ಯಾ, ಕಮಿಂಗ್. ದೇವ್ರೆ, ಈ ಕೇಸ್ ಏನಾದರೂ ಪರವಾಗಿಲ್ಲ, ಯಾರಿಗೆ ಶಿಕ್ಷೆ ಆದರೂ ನಂಗೆ ಚಿಂತೆ ಇಲ್ಲ. ಆದರೆ ನನ್ನ ಹೆಸರು ಮಾತ್ರ ಹೊರಗಡೆ ಬರ್ತಿರೋ ಹಾಗೆ ನೋಡ್ಕೋ.
ಅದಕ್ಕೂ ಮೇಲೆ ನನಗೇನು ಬೇಡ. ಶುರು ಮಾಡಿ. ರಾಹುಲ್ 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 ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳ್ತೇನೆ, ಸುಳ್ಳು ಹೇಳೋದಿಲ್ಲ. ಯುವರ್ ಆನರ್, ಈ ಕಟ್ಕಟೆಯಲ್ಲಿ ನಿಂತಿರೋ ರಾಹುಲ್ ವಾಗ್ದೇವಿ ಗ್ರೂಪ್ನ ಮುಖ್ಯಸ್ಥ ಹಾಗೂ ವಾಗ್ದೇವಿ ಅವರ 2ನೇ ಮಗ. ಇವರು ಕಸ್ಟೋಡಿಯನ್ ಮಾಧವರಾವ್ ಜೊತೆ ಸೇರಿ ತಮ್ಮ ವಿದ್ಯಾಸಂಸ್ಥೆ ಹೆಸರಿಗೋಸ್ಕರ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಇಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ನ್ಯಾಯ ಕೊಡಬೇಕು ಅಂತ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತಿದ್ದೀನಿ. ನಿಮ್ಮ ವಾದಗಳನ್ನ ಸಪೋರ್ಟ್ ಮಾಡೋ ಸಾಕ್ಷ್ಯಾಧಾರಗಳೇನಾದ್ರಿದೆಯಾ? ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ ಯುವರ್ ಆನರ್. ಕಟ್ಕಟೆ ಕರ್ಸಿ. ಮಾಧವರಾವ್ 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 ನೋಡಿ, ಆ ಕಟ್ಕಟೆಯಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತಾ? ಗೊತ್ತು ಮೇಡಮ್, ವಾಗ್ದೇವಿ ಮೇಡಮ್ ಅವರ 2ನೇ ಮಗ. ಸರಿ, ನಿಜವಾಗ್ಲೂ ಏನ್ ನಡೀತು ಅಂತ ಹೇಳಿ. ಈ ಅಕಾಡೆಮಿಕ್ ಇಯರಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡಿ ಅಂತ ಹೇಳಿದ್ರು. ನಾನು ಬೇಡ ಅಂತ ಎಷ್ಟೇ ಹೇಳಿದ್ರು ನನಗೆ ಬಲವಂತ ಮಾಡಿದ್ರು ಮೇಡಮ್. ಅಬ್ಜೆಕ್ಷನ್ ಯುವರ್ ಆನರ್. ನೀವೇನ್ ಚಿಕ್ಕ ಮಗುನ ಅಥವಾ ಬಾಯಲ್ಲೇನಾದ್ರೂ ಬೆರಳಿಟ್ಕೊಂಡಿದ್ದೀರಾ ಬಲವಂತ ಮಾಡೋಕೆ? ಹಾಗಲ್ಲ ಮೇಡಮ್, ನನ್ನನ್ನು ಬಲವಂತವಾಗಿ ಒಪ್ಪಿಸ್ರು ಅಂತಂದೆ. ಅವ್ರ ಹತ್ರ ನೀವು ಡೈರೆಕ್ಟಾಗಿ ಮಾತಾಡಿದ್ದೀರಾ? ಇಲ್ಲ ಮೇಡಮ್, ಫೋನ್ ಮಾಡಿದ್ರು. ಫೋನಲ್ಲಿ ಮಾತಾಡಿದ್ದು ಅವರೇ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ತುಂಬಾ ವರ್ಷದಿಂದ ಕೇಳಿರೋ ಧ್ವನಿ ಅಲ್ವಾ ಮೇಡಮ್, ಅದಕ್ಕೆ ಗುರ್ತು ಹಿಡಿದೆ. ಇದಕ್ಕೆ ಮುಂಚೆ ಯಾವಾಗಾರು ಮಾಡಿದಾರಾ? ಇಲ್ಲ ಮೇಡಮ್, ಅವ್ರು ಆ ಥರ ಮಾಡಿದ್ದು ಅದೇ ಮೊದಲನೇ ಸಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಯಾವಾಗ ಕೇಳಿದ್ರೇನು? ಈ ಕೇಸು ಈ ಇಯರ್ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಿದ್ದು ಅಂತ ಲಾಯರ್ ಮೇಡಮು ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಂದ್ರೇನು? ಅಭ್ಯಾಸ ಇಲ್ಲದ ಕೆಲಸ ಹೊಸದಾಗಿ ಮಾಡೋದಂದ್ರೆ ಅನುಮಾನ ಪಡೋಂಥದ್ದೇ ಅಲ್ವಾ ಡಿಫೆನ್ಸ್ ಲಾಯರ್ ಅವರೇ? ಯೋರ್ ಆನರ್, ನಾನು ಮಾಧವರಾವ್ ಅವ್ರಿಗೆ ಕಾಲ್ ಮಾಡಲಿಲ್ಲ. ಅವ್ರು ಹೇಳ್ದ ಹಾಗೆ ನಾನು ಅವ್ರಿಗೆ ಕಾಲೇ ಮಾಡಲಿಲ್ಲ. ಅದು ನನ್ನ ವಾಯ್ಸ್ ಅಲ್ವೇ ಅಲ್ಲ. ನೋಡಿ, ಇಲ್ಲಿ ನೀವೇನೇ ಮಾತಾಡಿದ್ರೂ ಉಪಯೋಗ ಇಲ್ಲ. ನೀವೇ ಮಾತಾಡಿರೋದು ಅನ್ನೋದಕ್ಕೆ ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳೆಲ್ಲ ಇದೆ. ಯೋರ್ ಆನರ್, ರಾಹುಲ್ ಫೋನ್ ಮಾಡಿ ಮಾಧವರಾವ್ ಹತ್ರ ಮಾತಾಡಿರೋದಕ್ಕೆ ಇಲ್ಲಿದೆ ನೋಡಿ ಕಾಲ್ ಲಿಸ್ಟ್ ಅಂಡ್ ಕಾಲ್ ಡಾಟಾ. ಮೇಡಮ್,
ನಮ್ಮ ವಾಗ್ದೇವಿ ಇನ್ಸ್ಟಿಟ್ಯೂಟ್ಸ್ ಹೆಸರು ಪೂರ್ತಿ ಹಾಳಾಗಿ ಹೋಗುತ್ತೆ. ಈ ಧ್ವನಿ ನಿಮ್ದೇನಾ? ಆದ್ರೆ ಅದು ನಾನ್ ಮಾತಾಡಿದ್ದಲ್ಲ. ಅರುಣ್ ಮಾವ, ಏನ್ ನಡೀತಿದೆ ಇಲ್ಲಿ? ನನ್ಗೆ ಏನು ಅರ್ಥನೇ ಆಗ್ತಿಲ್ಲ. ಸಾಕ್ಷಿ ಅಷ್ಟು ಕ್ಲಿಯರ್ ಆಗಿ ಎಲ್ರಿಗೂ ಕೇಳಿಸ್ತಿರ್ಬೇಕಾದ್ರೆ ಅಲ್ಲ ಅಂತ ಹೇಗೆ ಹೇಳ್ತೀರಾ ರಾಹುಲ್? ನಿಜ ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗೋ ಅವಕಾಶ ಇರುತ್ತೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ಮಾಡದೇ ಇರೋ ತಪ್ಪನ್ನ ನಾನು ಹೇಗೆ ಅಂತ ಒಪ್ಕೊಳ್ಳಿ? ಮೈ ಲಾರ್ಡ್, ನನ್ನ ಕ್ಲೈಂಟ್ ಹಾಗೆ ಯಾರೋ ಧ್ವನಿ ಬದಲಿಸಿ ಮಾತಾಡಿದ್ದಾರೆ. ಆ ಯಾರು ಅನ್ನೋದನ್ನ ಯಾರು ಅಂತ ಕ್ಲಿಯರ್ ಆಗಿ ಹೇಳಿ. ಆಧಾರಗಳಿದ್ಯಾ? ಇದ್ರೆ ಸಬ್ಮಿಟ್ ಮಾಡಿ. ಹೇಳಿ, ಆಧಾರಗಳೇನಾದ್ರೂ ಇದೆಯಾ? ಇದ್ರೆ ಸಬ್ಮಿಟ್ ಮಾಡಿ. ಆ ಪ್ರಯತ್ನದಲ್ಲೇ ಇದ್ದೀವಿ ಮೇಡಮ್. ನಮಗೆ ಸ್ವಲ್ಪ ಟೈಮ್ ಬೇಕು. ಯಾಕೆ? ಇಲ್ದೇ ಇರೋ ಸಾಕ್ಷಿನ ಹುಟ್ಟಾಕೋದಕ್ಕಾ? ಮೇಡಮ್, ಇದೆಲ್ಲ ಫಾಲ್ಸ್ ಎಲಿಗೇಷನ್ಸ್ ಮೇಡಮ್. ಮಾಡದೇ ಇರೋ ತಪ್ಪಿಗೆ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದಾರೆ ಮೇಡಮ್. ನೋಡಿ ರಾಹುಲ್, ನಿಮ್ಮ ಮಾತುಗಳು ಎಮೋಷನ್ಸ್ಗಿಂತ ಕೋರ್ಟ್ಗೆ ಆಧಾರಗಳೇ ಮುಖ್ಯ. ಅಂಥ ಎವಿಡೆನ್ಸ್ ಏನಾದರೂ ಇದ್ರೆ ತಗೊಂಡ್ ಬನ್ನಿ. ಒಂದ್ಸಲ ಟ್ರೈ ಮಾಡು. ಸರ್ಚ್ ಫಾಸ್ಟ್. ಸರ್, ನಾವು ಅವನನ್ನು ಫಾಲೋ ಆಗ್ತಿದ್ದೀವಿ ಅಂತ ಗೊತ್ತಾಗಿ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಅನ್ಸುತ್ತೆ ಸರ್. ವಾಟ್? ಓ ಶಿಟ್. ನಮ್ಗಿದ್ ಒಂದೇ ಒಂದು ಹೋಪ್ ಅವನೇ ಅಲ್ವಾ? ಅವನೇ ಮಿಸ್ ಆದ್ರೆ ಹೇಗೆ ಚಕ್ರಿ? ಮೇಡಮ್ ರಾಹುಲ್ ಇಬ್ರು ತುಂಬಾ ದೊಡ್ಡ ಟ್ರಬಲ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಫೋನ್ ಸ್ವಿಚ್ ಆನ್ ಮಾಡೋವರೆಗೂ ಅವನಿರೋ ಲೊಕೇಶನ್ ಗೊತ್ತಾಗಲ್ಲ ಸರ್. ಇಲ್ಲಿ ಹತ್ರದಲ್ಲಿ ಅವನಿಗೆ ಸಂಬಂಧಪಟ್ಟಿರೋ ಯಾರಾಗ್ಲಿ ಆ ಕಸ್ಟೋಡಿಯನ್ ಹೆಂಡತಿ ಮಗು ಇರೋ ಸುಳಿವು ಕೂಡ ಕಾಣಿಸ್ತಾ ಇಲ್ಲ. ಆಲ್ರೆಡಿ ಕೋರ್ಟಲ್ಲಿ ಹಿಯರಿಂಗ್ ಸ್ಟಾರ್ಟ್ ಆಗೋ ಸಮಯ ಬಂದಿದೆ. ಎಲ್ಲರೂ ನಮಗೋಸ್ಕರ ನಾವು ತಗೊಂಡ್ ಬರೋ ಪ್ರೂಫ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಚಕ್ರಿ. ಈಗ ಹೇಗೆ? ಸರ್ ಅವನ ಫೋನ್ ಆನ್ ಆಯ್ತು ಸರ್. ಆನ್ ಮಾಡ್ದ ಅನ್ಸುತ್ತೆ. ಲೊಕೇಶನ್ ಟ್ರೇಸ್ ಆಗ್ತಿದೆ ಸರ್. ಇಲ್ಲೇ ನಮ್ಮ ಹತ್ರದಲ್ಲೇ ಇದ್ದಾನೆ ಸರ್. ಚಕ್ರಿ, ಇಮಿಡಿಯೇಟ್ ಆಗಿ ಹೋಗೋಣ. ಲೆಟ್ಸ್ ಗೋ. ಓಕೆ ಸರ್. ಯೋರ್ ಆನರ್, ಫೋನಲ್ಲಿ ಮಾತಾಡಿದ ವ್ಯಕ್ತಿ ಹೌದು ಅಂತ ಒಪ್ಕೊಂಡಿದ್ದಾರೆ. ಅದು ನಿಜ ಅಂತ ನಿರೂಪಿಸೋದಕ್ಕೆ ಪಕ್ಕಾ ಪ್ರೂಫ್ಸ್ ಇದೆ. ಬೇಗ ತೀರ್ಪು ಕೊಟ್ಟು ಕೋರ್ಟ್ ಸಮಯನ ಕಾಪಾಡಬೇಕು ಅಂತ ಕಳ್ಕಳಿಯಾಗಿ ಕೇಳ್ಕೊತಿದ್ದೀನಿ ಯೋರ್ ಆನರ್. ಮೇಡಮ್, ಇಲ್ಲ ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್. ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಮಾಡಿರೋ ಕುತಂತ್ರ ಮೇಡಮ್ ಇದು. ನನ್ನ ನಂಬಿ ಮೇಡಮ್, ಪ್ಲೀಸ್ ಮೇಡಮ್. ಬೇಡ್ಕೊಳ್ಳೋದಲ್ಲ ರಾಹುಲ್, ಆಧಾರಗಳು ಬೇಕು ಅಂತ ಜಡ್ಜ್ ಅವರು ಹೇಳಿದ್ರಲ್ವಾ, ಅದು ನಿನ್ಗೆ ಅರ್ಥ ಆಗ್ಲಿಲ್ವಾ? ಆಧಾರ ಇದೆ. ರಾಹುಲ್ ಅವರು ಯಾವ ತಪ್ಪನ್ನು ಮಾಡಿಲ್ಲ ಅಂತ ನಾನು ನಿರೂಪಿಸ್ತೀನಿ. ಇವಳ ಆವೇಶ ನೋಡ್ತಿದ್ರೆ ನನ್ನ ಹೆಸರೇ ಹೇಳೋ ಹಾಗಿದೆ. ದೇವ್ರೇ,
ಏನ್ ಹೇಳೋದಿದ್ರು ಕಟ್ಕಟೆಗೆ ಬಂದ್ ಹೇಳಿ. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಎಲ್ಲ ನಿಜಾನೇ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಅಮ್ಮ, ಒಂದ್ಸಲ ನಮ್ ರಾಹುಲ್ ಅವರು ಮತ್ತೆ ಮಾಧವರಾವ್ ಅವ್ರ ಮಾತುಗಳನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಂತ ನಿಮಗೂ ಕೂಡ ಗೊತ್ತು. ಈಗಾಗಲೇ ನಮ್ಮ ಅಮ್ಮನ ಕಂಡೀಷನ್ ಸ್ವಲ್ಪ ವೀಕ್ ಆಗಿದೆ. ಅಮ್ಮ, ಅಲ್ಲೇ ನಿಲ್ಸಿ ಅಮ್ಮ. ನಮ್ ರಾಹುಲ್ ಅವರು ಯಾವತ್ತೂ ಕೂಡ ನಮ್ಮ ಅಮ್ಮವ್ರನ್ನ ಮೇಡಮ್ ಅಂತ ಕರೀತಾರೆ ಹೊರತು ಅಮ್ಮ ಅಂತ ಕರೆಯಲ್ಲಮ್ಮ. ಆದ್ರೆ ಅದರಲ್ಲಿ ಅವರನ್ನ ಅಮ್ಮ ಅಂತ ಕರೆದಿದ್ದಾರೆ ಅಂದ್ರೆ ಅದು ಸುಳ್ಳು ಅಂತಾನೆ ಅಲ್ವಾ? ವಾಟ್? ಏನು? ಹಾ? ಹೆತ್ತ ತಾಯಿನ ಪ್ರಪಂಚದಲ್ಲಿ ಯಾರು ಅಮ್ಮ ಅಂತ ಕರೀದೇನೆ ಇರೋದಿಲ್ಲ, ಗೊತ್ತಾ? ಎಸ್ ಮೇಡಮ್, ನಾನು ಯಾವತ್ತೂ ಹಾಗೆ ಕರೆಯಲ್ಲ. ಯುವರ್ ಆನರ್, ಅಪ್ಪ ಅಮ್ಮನ ತುಂಬ ಜನ ಮನೇಲಿ ಮುದ್ದಿನ ಹೆಸರಿಂದಾನೇ ಕರೀತಾರೆ. ಆದರೆ ಹೊರಗಿನ ಜನಕ್ಕೆ ಹೇಳಬೇಕಾದ್ರೆ ಮಾತ್ರ ವರ್ಷೆಯಿಂದಾನೇ ಹೇಳ್ತಾರೆ. ಆ ವಿಷಯ ಕೂಡ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಬುದ್ಧಿ ಬಂದಾಗ್ಲಿ ನಾನು ನಮ್ಮ ಮೇಡಮ್ನ ಮೇಡಮ್ ಅಂತಾನೆ ಕರೆಯೋದು. ಅವ್ರನ್ನ ಮೇಡಮ್ ಅಂತಾನೆ ಕರಿತೇನೆ ಹೊರತು ಯಾವತ್ತೂ ಅಮ್ಮ ಅಂತ ಕರೆದೇ ಇಲ್ಲ. ಅದು ಅಲ್ಲದೆ ಅಂಥ ಅಭ್ಯಾಸನೂ ಇಲ್ಲ ಮೇಡಮ್. ನೋಡಿ, ಒಂದ್ ಚಿಕ್ಕ ಕ್ಲೂ ಸಿಕ್ಕಿದೆ ಅನ್ನೋ ಆಸೆಯಿಂದ ಹೊಸ ಕತೆ ಕಟ್ತಿದ್ದೀರಾ ರಾಹುಲ್? ಇದು ಕಥೆ ಅಲ್ಲ, ಇದೇ ನಿಜ ಮೇಡಮ್. ಆ ನಿಜ ನಂಬೋ ತರದಲ್ಲಿರ್ಬೇಕೆ ಹೊರತು ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಆಗೋ ತರ ಅಲ್ಲ. ಅಯ್ಯೋ, ಏನಮ್ಮ ನೀವು? ಅಮ್ಮ, ನಾವ್ ಎಷ್ಟೇ ಹೇಳಿದ್ರು ಇದು ತಪ್ಪು ಅಂತ ನಿರೂಪಿಸ್ಬೇಕು ಅಂತ ಧ್ಯೇಯ ಇಟ್ಕೊಂಡಿದ್ದಾರೆ ಆ ಕ್ರಿಮಿನಲ್ ಲಾಯರು. ನಾವ್ ಇನ್ನೇನ್ ಮಾತಾಡೋದಕ್ಕಾಗತ್ತಮ್ಮ? ಅದ್ರಲ್ಲಿರೋದು ನಿಜಾನೇ. ನಮ್ ರಾಹುಲ್ ಅವರು ಅಮ್ಮ ಅಂತ ಕರೆಯಲ್ಲ, ಮೇಡಮ್ ಅಂತಾನೆ ಕರೆಯೋದು. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕೆ ಹೊರತು ಬೇರೆ ದಾರಿ ಇಲ್ಲ. ವಾಗ್ದೇವಿ ಇನ್ಸ್ಟಿಟ್ಯೂಟ್ ಹೆಸರಿನಲ್ಲಿ ಇಷ್ಟು ದಿನ ನೀವು ಮಾಡಿದ್ದ ಅನ್ಯಾಯ ಇವತ್ತಿಗೆ ಅಂತ್ಯ ಆಗ್ತಿದೆ. ಮೈ ಲಾರ್ಡ್, ಕೋರ್ಟ್ ಸಮಯನ ಹಾಳು ಮಾಡಿದೆ, ತೀರ್ಪು ಬೇಗ ಕೊಡಬೇಕು ಅಂತ ಕಳ್ಕಳಿಯಾಗಿ ಕೇಳ್ಕೊತಿದ್ದೀನಿ. ನೀವು ಸಾಕ್ಷ್ಯಾಧಾರಗಳನ್ನ ತರ್ತೀನಿ ಎಂದಿದ್ರಿ, ತಂದಿದ್ದೀರಾ?
ಅಮ್ಮೋರೆ ವಾಗ್ದೇವಿ ಮೇಡಮ್ ಅಮ್ಮೋರೆ ಮೇಡಮ್ ಏನು ಆಗಿಲ್ಲ ತಾನೆ? ವಾಗ್ದೇವಿ ಅಯ್ಯೋ ಮೇಡಮ್. ಅಮ್ಮ ಮೇಡಮ್ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ರಾಹುಲ್, ನಿನ್ನ ಪ್ರೀತಿನ ನಿನ್ನ ಕೂಗನ್ನ ಕೋರ್ಟ್ಗೆ ತಿಳಿಸೋದಕ್ಕೋಸ್ಕರ ಒಂದು ಚಿಕ್ಕ ನಾಟಕ ಆಡ್ದೆ ಅಷ್ಟೇ. ಕ್ಷಮಿಸಿ, ನಾನು ನಿಮ್ಗೊಂದು ನಿಜಾನ ನಿರೂಪಿಸೋದಕ್ಕೋಸ್ಕರ ಈ ನಾಟಕನ ಮಾಡ್ಬೇಕಾಗಿ ಬಂತು. ನೀವು ನನಗೊಂದು ಚಿಕ್ಕ ಅವಕಾಶನ ಕೊಟ್ರೆ ನಾನು ಅಲ್ಲಿಗೆ ಬಂದು ನಿಜನ ವಿವರಿಸ್ತೀನಿ. ಓಕೆ, ಪ್ರೊಸೀಡ್. ಥ್ಯಾಂಕ್ ಯು, ಯುವರ್ ಆನರ್. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಾನು ನಿಜನೇ ಹೇಳ್ತೀನಿ, ಸುಳ್ಳನ್ನು ಹೇಳೋದಿಲ್ಲ. ನನಗೇನೋ ಆಗೋಯ್ತು ಅನ್ನೋ ಭಯದಲ್ಲಿ ನನ್ನ ಮಗ ರಾಹುಲ್ ನನ್ನನ್ನು ಮೇಡಮ್ ಅಂತ ಕರೀತಾ ಓಡೋಡಿ ಬಂದೇ ಹೊರತಾಗಿ ಯಾವ ಕಾರಣಕ್ಕೂ ಅಮ್ಮ ಅಂತ ನಾನು ಕರೀಲಿಲ್ಲ. ಯಾಕೆಂದ್ರೆ ಅವನಿಗದು ಅಭ್ಯಾಸ ಆಗೋಗಿದೆ. ನನ್ನ ಮಗನ ಕಣ್ಣಲ್ಲಿ ಭಯ, ಮಾತಲ್ಲಿ ಪ್ರೀತಿ ಎಷ್ಟು ನಿಜನೋ ನನ್ನನ್ನು ಮೇಡಮ್ ಅಂತ ಕರೆಯೋದು ಕೂಡ ಅಷ್ಟೇ ನಿಜ. ಪ್ಲೀಸ್ ಬಿಲೀವ್ ಮೀ. ನೋಡಿ, ನೀವು ನಾಟಕ ಮಾಡಿದ ಹಾಗೇನೆ ನಿಮ್ಮ ಮಗ ಕೂಡ ನಾಟಕ ಮಾಡಿರ್ಬೋದಲ್ವಾ? ಅಮ್ಮ ಅನ್ನೋ ಪ್ರೀತಿ ಸುಳ್ಳು ಹೇಗಾಗುತ್ತೆ ಲಾಯರ್ ಮೇಡಮ್? ಯುವರ್ ಆನರ್, ಸ್ವಲ್ಪ ವರ್ಷಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದಾಗ ಒಬ್ಬ ರಿಪೋರ್ಟರ್ ಸ್ವಂತ ಮಗನ ಹತ್ರ ಅಮ್ಮ ಅಂತ ಅಲ್ಲದೇನೆ ನೀವು ಮೇಡಮ್ ಅಂತ ಯಾತಕ್ಕಾಗಿ ಕರೆಸ್ಕೊಳ್ತಿದ್ದೀರಾ ಅಂತ ನನ್ನನ್ನು ಕೇಳಿದಾಗ ನಾನು ಏನು ಉತ್ತರ ಕೊಟ್ಟೆ ಅನ್ನೋಂಥ ವಿಡಿಯೋ ಆನ್ಲೈನಲ್ಲಿದೆ. ದಯವಿಟ್ಟು ಒಂದು ಸಾರಿ ಅದನ್ನು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಂದು ಚಿಕ್ಕ ಕ್ವೆಶನ್. ಆ್ಯಕ್ಚುಲಿ ಇದನ್ನು ಇಂಟರ್ವ್ಯೂಲ್ಲಿ ಕೇಳೋ ಕ್ವಶನ್ನು, ಆದರೆ ಇದನ್ನು ಈಗ ಅಬ್ಸರ್ವ್ ಮಾಡಿ ಕೇಳ್ತಿದ್ದೀನಿ. ನಿಮ್ಮನ್ನ ನಿಮ್ಮ ಮಕ್ಕಳು ಅಮ್ಮ ಅಂತ ಕರೆಯೋ ಬದಲು ಮೇಡಮ್ ಅಂತ ಕರೀತಾರೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಪ್ರತಿ ಮಗುಗೂ ಅಮ್ಮನೇ ಮೊದಲನೇ ಗುರು. ಸೊ ಟೀಚಿಂಗ್ ಅನ್ನೋದು ಅಲ್ಲಿಂದನೇ ಶುರುವಾಗುತ್ತೆ. ಹೇಗೆ ನಡಿಬೇಕು ಅನ್ನೋದ್ರಿಂದ ಹಿಡಿದು ಹೇಗೆ ನಡ್ಕೋಬೇಕು ಅನ್ನೋವರೆಗೂ, ಎಂಥ ಪದ್ಧತಿಗಳನ್ನ ಕಲಿಸ್ಬೇಕು ಅನ್ನೋದ್ರಿಂದ ಹಿಡಿದು ಎಷ್ಟು ಉಪಯುಕ್ತರನ್ನಾಗಿ ಮಾಡಬೇಕು ಅನ್ನೋವರೆಗೂ ಅಮ್ಮನೇ ಮೊದಲನೇ ಟೀಚರ್ ಆಗ್ತಾಳೆ. ಸೊ ನಾನು ಅಮ್ಮ ಅನ್ನಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳನ್ನ ಟೀಚರ್ ಆಗೇ ನಾನು ಬೆಳೆಸಿದ್ದೀನಿ. ಅದಕ್ಕೆ ನನ್ನ ಮಕ್ಕಳು ನನ್ನನ್ನು ಮೇಡಮ್ ಅಂತಾನೆ ಕರೀತಾರೆ. ಅದನ್ನೇ ಉಳಿದವ್ರು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಮ್ಮಂದ್ರು ತಮ್ಮ ಮಕ್ಕಳಿಗೆ ಟೀಚರ್ ಆಗಿನೇ ಇರಬೇಕು. ಈ ಅಲಿಗೇಷನ್ ನನ್ನ ಮೇಲೆ ಇವಾಗ ಬಂದಿದೆ, ಆದ್ರೆ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಮೀಡಿಯಾದವ್ರಿಗೆ ಇದಕ್ಕೆ ಉತ್ತರನ ಕೊಟ್ಟಿದ್ದೀನಿ. ನಾನ್ ಸುಳ್ಳು ಹೇಳ್ಬೋದು ಮೇಡಮ್, ಬಟ್ ಮೀಡಿಯಾದವ್ರನ್ನ ನೀವು ನಂಬ್ತೀರಾ ಅಲ್ವಾ? ಅವರು ಸುಳ್ಳು ಹೇಳಲ್ಲ ಅಲ್ವಾ? ಟ್ರಸ್ಟ್ ಮಿ ಮೇಡಮ್. ಜಡ್ಜ್ ಮೇಡಮ್, ಒಂದು ನಿಮಿಷ. ಆಡಿಯೋ ಟೆಸ್ಟ್ ರಿಪೋರ್ಟ್ಸ್. ಮೈ ಲಾರ್ಡ್, ಈ ಸಾಕ್ಷಿನ ಪರಿಶೀಲಿಸಿದ ನಂತರ ತಮ್ಮ ತೀರ್ಪನ್ನು ನೀಡಬೇಕು ಅಂತ ಕಳಕಳಿಯಿಂದ ಬೇಡ್ಕೋತೀನಿ. ಆ ರಿಪೋರ್ಟಲ್ಲಿ ನನ್ನ ಹೆಸರಿರುತ್ತಾ? ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ಹಾಗೆ ಕೊನೆಯಲ್ಲಿ ನನ್ನನ್ನೇ ಸಿಕ್ಕಾಕಿಸ್ತಾರಾ?
ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿದ ನಂತರ ಆಡಿಯೋದಲ್ಲಿರೋದು ರಾಹುಲ್ ಧ್ವನಿ ಅಲ್ಲ ಎಂದು ಈ ಕೇಸ್ನಲ್ಲಿ ರಾಹುಲ್ ನಿರ್ದೋಷಿ ಎಂದು ತೀರ್ಪನ್ನು ನೀಡಲಾಗುತ್ತಿದೆ. ರಾಹುಲ್ ಧ್ವನಿಯಲ್ಲಿ ಮಾತಾಡಿರೋದು ಯಾರೇ ಆಗಿದ್ರೂ ಸರಿ, ಅವರನ್ನ ಹುಡುಕಿ ಕಠಿಣವಾದ ಶಿಕ್ಷೆ ವಿಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸುತ್ತಿದ್ದೇನೆ. ಈ ಕ್ವೆಶ್ಚನ್ ಪೇಪರ್ ಲೀಕಲ್ಲಿ ಪ್ರಧಾನ ಅಪರಾಧಿ ಎನಿಸಿಕೊಂಡಿರುವ ವಾಗ್ದೇವಿ ಅವರ ಕೇಸ್ ವಾದ ಲಂಚ್ ಆದ್ಮೇಲೆ ಇರುತ್ತೆ ಅಂತ ಎಲ್ಲರಿಗೂ ತಿಳಿಸುತ್ತಿದ್ದೇನೆ. ನೌ ದ ಕೋರ್ಟ್ ಇಸ್ ಅಡ್ಜರ್ನ್ಡ್. ರಾಹುಲ್, ಮೇಡಮ್, ನಾನು ಹೇಳಿದ್ದೆ ತಾನೆ ನಿನಗೇನು ಆಗೋಲ್ಲ ಅಂತ. ಸದ್ಯಕ್ಕೆ ಒಂದು ಗಂಡಾಂತರ ತಪ್ತು, ಆದ್ರೆ ಇನ್ನೊಂದಿದೆಯಮ್ಮ, ಅದು ಕೂಡ ಆರಾಮಾಗಿ ಕಳ್ದು ಹೋಗುತ್ತೆ. ನೋಡ್ತೀರಿ, ತೇಜಣ್ಣ ಅದೇ ಕೆಲ್ಸದ ಮೇಲಿದ್ದಾರೆ. ನಮ್ಗಿನ್ಯಾವ ಭಯನೂ ಇಲ್ಲ. ಯಾವುದಕ್ಕೂ ಒಂದ್ಸರಿ ಅವ್ರ ಹತ್ರ ಮಾತಾಡಮ್ಮ ವಾಣಿ. ಅರ್ಜೆಂಟಾಗಿ ಅವ್ರನ್ನ ಬರೋದಕ್ಕೆ ಹೇಳು. ಸರಿನಮ್ಮ, ಹಾಗೆ ಆಗ್ಲಿ. ಸರ್ ಸ್ಟ್ರೈಟ್ ಆಗಿ ತೋರಿಸ್ತೀವಿ ಸರ್. ಅವನೇ ಅನ್ಕೋತೀನಿ ಸರ್. ಅವನೇ ಇರ್ಬೋದು ಸರ್. ಅವನೇನಾ? ನೋಡು, ಅವನೇ ಸರ್. ಆರ್ ಯು ಶ್ಯೂರ್ ಚಕ್ರಿ? ಅವನ ಜೊತೆಗೆ ನ್ಯಾವಿಗೇಷನ್ ಕೂಡ ಮೂವ್ ಆಗ್ತಿದೆ ಸರ್. ಎಸ್ ಎಸ್ ಸರ್ ಯೂಟರ್ನ್ ತಗೋತಿದ್ದಾನೆ ಸರ್. ಸರ್ ಅವನೇ ಸರ್. ಅವನೇ ಸರ್. ಅವನೇ ಸರ್. ಅವನೇ ಸರ್. ಹೌದು ಸರ್, ಅವನೇ ಪಕ್ಕ ಅವನೇ ಸರ್. ಓಕೆ. ಇಲ್ಲೇ ಬಂದಲ್ಲ, ಇಲ್ಲ ಬಿಟ್ಟ. ಹೌದು ಸರ್, ಅದು ನ್ಯಾವಿಗೇಷನ್ ಕೂಡ ತೋರಿಸ್ತಾ ಇಲ್ಲ. ಸರಿ ನೋಡೋಣ ಬಾ. ಓಕೆ ಸರ್. ಸರ್ ಲೊಕೇಶನ್ ಇದೆ ಸರ್, ಕನ್ಫರ್ಮ್ ಆಗಿದೆ ಸರ್. ತಪ್ಪಿಸ್ಕೊಂಡ್ಬಿಟ್ರು ಚಕ್ರಿ. ಅವನಿಗೆ ನಾವು ಫಾಲೋ ಮಾಡ್ತಿರೋ ವಿಷಯ ಗೊತ್ತಾಗಿದೆ ಸರ್. ಅದಕ್ಕೆ ಎಸ್ಕೇಪ್ ಆಗಿ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ತೇಜಣ್ಣ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಸರ್ಸು, ಇನ್ನೇನು ಸಿಗ್ಬೇಕು ಅನ್ನೋಷ್ಟರಲ್ಲಿ ಮಿಸ್ ಆಗ್ಬಿಟ್ರು. ನಾವು ಫಾಲೋ ಮಾಡ್ತಿದ್ದ ವಿಷಯ ಅವ್ರಿಗೆ ಗೊತ್ತಾಗಿರ್ಬೇಕು. ಇಲ್ಲಿಂದ ಹೊರಟೋಗಿದ್ದಾರೆ. ಸರ್ಸು, ಕೋರ್ಟ್ ಕೇಸ್ ಏನಾಯ್ತು? ತೀರ್ಪು ಕೊಟ್ರಾ? ಹೌದು ತೇಜಣ್ಣ, ನಿರ್ದೋಷಿ ಅಂತ ತೀರ್ಪು ಬಂತು. ಚಕ್ರಿ, ರಾಹುಲ್ ನಿರ್ದೋಷಿ ಅಂತ ತೀರ್ಪು ಕೊಟ್ರಂತೆ. ಆದ್ರೆ ಅಮ್ಮೋರ್ ಮೇಲ್ ಬಂದಿರೋ ಆಪಾದನೆ ಕೂಡ ಸುಳ್ಳು ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ತಾಯಿ ಮಗುನ ಕ್ಷೇಮವಾಗಿ ಕೋರ್ಟ್ಗೆ ಕರ್ಕೊಂಡ್ ಬರ್ಬೇಕು. ಅಲ್ಲಿವರೆಗೂ ಮಾಧವರಾವ್ ಅವರು ನಿಜ ಹೇಳಲ್ಲ. ಹೌದು ಸರ್ಸು, ಗೊತ್ತು. ಆದ್ರೆ ಅವ್ರು ಎಲ್ಲಿಗೆ ಹೋಗಿದಾರೆ ಅಂತ ಗೊತ್ತಿಲ್ಲದೆ ಹೇಗೆ ಹುಡ್ಕೋದು? ರಾತ್ರಿ ಎಲ್ಲ ವೇಟ್ ಮಾಡಿದ್ದಕ್ಕೆ ಸಿಕ್ಕ ಚಾನ್ಸ್ ಕೂಡ ಮಿಸ್ ಆಗೋಯ್ತು. ಛೇ. ತೇಜಣ್ಣ, ನೀವ್ ಅಲ್ಲೇ ಇರಿ,
ನಾನು ಈಗಲೇ ಫೋನ್ ಮಾಡ್ತೀನಿ. ಛೇ, ಒಂದೇ ಪದದಿಂದ ನಾಶ ಮಾಡ್ಬಿಟ್ಲ ಪ್ರೀತಿ. ಅಲ್ಲೇ ಇರ್ತಾಳಲ್ವಾ, ರಾಹುಲ್ ವಾಗ್ದೇವಿನ ಏನಂತ ಕರಿತಾನೆ ಅಂತಾನೂ ಗೊತ್ತಿರ್ಲಿಲ್ವಾ? ಸರಿ ಮೇಡಮ್, ಗಾನ್ ಈಸ್ ಗಾನ್. ಶ್ಯಾಮ್ಲಾ ಮೇಡಮ್, ರಾಹುಲ್ ಮಿಸ್ ಆದ್ರೇನಂತೆ, ವಾಗ್ದೇವಿ ಇದಾರಲ್ವಾ, ಅವ್ರಿಗೆ ಚೆಕ್ ಇಟ್ಟು ಈ ಕೇಸ್ನ ಗೆಲ್ಸೋ ಜವಾಬ್ದಾರಿ ನಂದು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಗಂಡನ ಬಿಡಿಸ್ಕೊಂಡಿದೀನಿ ಅಂತ ಹೋಗ್ಬಿಟ್ಟಿದ್ದಾಳೋ ಏನೋ. ನಿನ್ನ ಅತ್ತೆನ ಅಪರಾಧಿಯಾಗಿ ಸಿಕ್ಕಾಕ್ಸೋದಕ್ಕೆ 10 ಹಲವಾರು ಪ್ಲಾನ್ ರೆಡಿ ಆಗಿದೆ. ಅವಳನ್ನ ತಪ್ಸೋದು ಬಿಡಿಸೋದು ಯಾರಿಂದನೂ ಆಗೋದಿಲ್ಲ. ಹಾಗಂತ ಅನ್ಕೊಳ್ಳೋದು ನೀನ್ ದಡ್ಡತನ. ನಮ್ ಕಡೆಯವರಿಗಾಗ್ಲೇ ಆ ಪ್ರಯತ್ನದಲ್ಲೇ ಇದ್ದಾರೆ. ಏನಾ ಪ್ರಯತ್ನ? ಆ ಕಸ್ಟೋಡಿಯನ್ ಹೆಂಡತಿ ಮಗನ ಹುಡ್ಕೋದಾ? ಅವರು ಸಿಗ್ತಾರೆ ಅಂತ ಅಂದ್ಕೊಳ್ಳೋದೆ ನಿನ್ನ ನಿಜವಾದ ದಡ್ಡತನ. ನಿಮ್ಮವರು ಹುಡ್ಕೊಂಡು ಎಷ್ಟು ದೂರ ಹೋದ್ರೂ ಸರಿ, ಸುಸ್ತು ಆಯಾಸ ಬಿಟ್ರೆ ಒಂದು ಆಧಾರ ಕೂಡ ಸಿಗೋದಿಲ್ಲ, ಸಿಗೋದಕ್ಕೆ ಬಿಡೋದು ಇಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಸಾಕು, ಮದ್ವೆಗೆ ಬಂದ ಹಾಗೆ ಮನೆಯವರೆಲ್ಲ ಬಂದು ಬಿಡ್ತೀರಾ. ಹೇಗ್ ಬಂದ್ರೋ ಹಾಗೆ ಮನೆಗೆಲ್ರೂ ವಾಪಸ್ ಹೋಗಿ ಅಳ್ತಾ ಕೂತ್ಕೊಳ್ಳಿ. ನಾವಲ್ಲ, ಅಳ್ಬೇಕಾಗಿರೋದು ನೀನು. ಆಗೋಗಿರೋ ಮದ್ವೆಗೆ ಗಟ್ಟಿ ಮೇಳ ಬಾರಿಸೋದು ಅಂದ್ರೆ ಇದೆ. ನೀನು ಸಿಗಲ್ಲ, ತಪ್ಸಿದೀನಿ ಅಂತ ಅನ್ಕೊಂಡಿರೋರನ್ನ, ಅದೇ ಮಾಧವರಾವ್ ಅವ್ರ ಹೆಂಡತಿ ಮಗು, ಅವರು ಈಗಾಗ್ಲೇ ನಮ್ಮ ಹತ್ರನೇ ಇದ್ದಾರೆ. ಅವರನ್ನ ನಮ್ ಕಡೆಯವರು ಸರಿಯಾದ ಸಮಯಕ್ಕೆ ಕೋರ್ಟ್ ಕರ್ಕೊಂಡು ಬರ್ತಾರೆ. ಇಂಪಾಸಿಬಲ್. ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಮವ್ರಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ನಿಮಗ್ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳು ನಮಗ್ ಗೊತ್ತು ಶ್ಯಾಮ್ಲಾ ಅವರೇ. ಹೆದ್ರುಕೊಂಡು ಕೂಗಾಡೋದಲ್ಲ, ಅವಾಗವಾಗ ಏನ್ ನಡೆಯುತ್ತೆ ಅಂತಾನು ತಿಳ್ಕೋಬೇಕು. ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ಅಂತಿದ್ಯಲ್ಲ, ಬರ್ತಿದ್ದಾರೆ. ನಿಜ ಏನು ಅಂತ ನಿರೂಪಿಸಿ ನಮ್ಮಮ್ಮವ್ರನ್ನ ಗೆಲ್ಲಿಸ್ತೀನಿ. ಅದನ್ನ ನೋಡೋದಕ್ಕೆ ನೀನು ಸಿದ್ಧವಾಗಿರು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಕೇಸ್ನ ಗೆಲ್ಲೋದು ನಾವೇ. ಇವತ್ತು ನಡೆಯೋದು ಕೂಡ ಇದೇನೆ. ನೆನ್ಪಿಟ್ಕೋ. ನಮ್ ವಾಗ್ದೇವಿ ಅಮ್ಮೋರ್ ಗೆಲುವನ್ನ ನೋಡೋದಕ್ಕೆ ಬನ್ನಿ ಒಳಗಡೆ. ಹಲೋ ತೇಜಣ್ಣ. ಹೇಳಿ ಸರ್ಸು. ನೀವ್ ಹೇಳಿದ್ ನಿಜಾನೇ ತೇಜಣ್ಣ. ಮಾಧವರಾವ್ ಹೆಂಡತಿ ಮಗುಗೋಸ್ಕರ ನಾವ್ ಹುಡುಕ್ತಾ ಇರೋ ವಿಷಯ ಶ್ಯಾಮಲಾ ಗೊತ್ತಾಗಿ ಜಾಗ ಬದಲಾಯಿಸ್ಬಿಟ್ಟಿದ್ದಾಳೆ. ವಾಟ್? ಯಾವುದಕ್ಕೂ ಇರ್ಲಿ ಅಂತ ಒಂದ್ ಸುಳ್ಳು ಹೇಳ್ದೆ. ಅವಳ ಮುಖದಲ್ಲಿ ಭಯ ನೋಡ್ತಿದ್ರೆ ನನ್ ಮಾತನ್ನ ನಂಬಿದಾಳೆ ಅನ್ಸ್ತಿದೆ. ಖಂಡಿತವಾಗ್ಲೂ ಅವ್ರ ಹೆಂಡತಿ ಮಗು ಜೊತೆ ಇರೋ ಆ ರೌಡಿಗಳಿಗೆ ಫೋನ್ ಮಾಡ್ತಾಳೆ. ಆ ಫೋನ್ ಮುಖಾಂತರ ನೀವ್ ಅವ್ರಿರೋ ಜಾಗನ ತಿಳ್ಕೋಬಹುದು ಅಲ್ವಾ ತೇಜಣ್ಣ? ಫೋನ್ ಅಂದ್ರೆ ಶ್ಯಾಮ್ಲಾ ಡಯಲ್ ಮಾಡೋ ನಂಬರ್ ನಮ್ಗೆ ಹೇಗೆ ಗೊತ್ತಾಗುತ್ತೆ?
ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರೆ ಅವರೇ ಹೇಳ್ತಾರೆ ಸರ್. ಯಾ ಚಕ್ರಿ, ವೆರಿ ಗುಡ್ ಐಡಿಯಾ. ಸರ್ಸು, ನಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅಲ್ಲಿ ಇನ್ಫಾರ್ಮೇಶನ್ ತಗೋತೀವಿ. ಅಲ್ಲಿ ನಂಗೆ ಗೊತ್ತಿರೋಬ್ರು ಆಫೀಸರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆ ತೇಜಣ್ಣ, ಏನೇ ಆದ್ರೂ ಸರಿ, ಆದಷ್ಟು ಬೇಗ ಅವರಿಬ್ಬರನ್ನ ಕರ್ಕೊಂಡು ಕೋರ್ಟಿಗೆ ಬಂದ್ಬಿಡಿ. ಶ್ಯೂರ್ ಸರ್ಸು, ಯು ಡೋಂಟ್ ವರಿ. ಬಾಯ್. ಹಾ ಸರಿ. ನಿಮ್ಗೆ ಗೊತ್ತಿರೋ ಆಫೀಸರ್ಗೆ ಕಾಲ್ ಮಾಡಿ. ಯಾ